ಒಂದು ವಿಶೇಷವಾದ ತರಕಾರಿ ಅಂದ್ರೆ ಬೂದ್ಗುಂಬಳಕಾಯಿ. ಇದರಲ್ಲಿ ಸಿಪ್ಪೆ, ಬೀಜ, ತಿರುಳು ಎಲ್ಲವೂ ಕೂಡ ಉಪಯೋಗಕ್ಕೆ ಬರುವಂತದ್ದು. ಇದನ್ನ ಉಪಯೋಗಿಸಿ ಬೇರೆ ಬೇರೆ ಅಡುಗೆಯನ್ನ ಮಾಡಬಹುದು. ನಾವಿವತ್ತು ಗುಂಬಳಕಾಯಿಯ ಚಟ್ನಿಯನ್ನ ಹೇಗ್ ಮಾಡೋದು ಅಂತ ನೋಡೋಣ. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ಬಾಣಲೆಗೆ ಅರ್ಧ ಟೀ ಸ್ಪೂನ್ ಎಣ್ಣೆಯನ್ನ ಹಾಕಿ, ಎಣ್ಣೆ ಬಿಸಿ ಆದ್ಮೇಲೆ 1.5 ಟೀ ಸ್ಪೂನ್ ಉದ್ದಿನಬೇಳೆ, 4 ಒಣಮೆಣಸು ಹಾಗೂ ಸ್ವಲ್ಪ ಕರಿಬೇವನ್ನ ಸೇರಿಸಿ ಸಣ್ಣ ಉರಿಯಲ್ಲಿ ಪರಿಮಳ ಬರುವ ತನಕ ಹುರಿಬೇಕು. ಗುಂಬಳಕಾಯಿಯ ಸಿಪ್ಪೆ ತೆಗೆದು ನಂತರ ತಿರುಳನ್ನ ತೆಗೆದು ಸಣ್ಣದಾಗಿ ಕತ್ತರಿಸಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಬಾಣಲೆಗೆ ಹೆಚ್ಚಿದ ಗುಂಬಳಕಾಯಿ, 1/4 ಟೀ ಸ್ಪೂನ್ ಅರಿಶಿನ, 1 ಟೀ ಸ್ಪೂನ್ ಉಪ್ಪು, ಸಣ್ಣ ಗಾತ್ರದ ಹುಣಸೆ ಹಣ್ಣು, ಸ್ವಲ್ಪ ಇಂಗು ಹಾಗೂ 1 ಕಪ್ ನೀರನ್ನ ಸೇರಿಸಿ ಒಮ್ಮೆ ಮಗುಚಿ ಮುಚ್ಚಳವನ್ನ ಮುಚ್ಚಿ ಮಧ್ಯಮ ಉರಿಯಲ್ಲಿ ಬೇಯಿಸಿ. ನೀರು ಕಡಿಮೆ ಎನಿಸಿದ್ರೆ ಮತ್ತೆ ಅರ್ಧ ಕಪ್ ನೀರನ್ನ ಸೇರಿಸಿ ಗುಂಬಳಕಾಯಿ ಮೆತ್ತಗಾಗುವ ತನಕ ಬೇಯಿಸ್ಕೊಳ್ಬೇಕು. ಇದು ಪೂರ್ತಿಯಾಗಿ ಆರಿದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಒಮ್ಮೆ ರುಬ್ಬಿ ಮತ್ತೆ ಅರ್ಧ ಕಪ್ ಹಸಿ ತೆಂಗಿನಕಾಯಿ ತುರಿ, ಹುರಿದುಕೊಂಡಿರುವ ಉದ್ದಿನಬೇಳೆ ಹಾಗೂ ಒಣಮೆಣಸನ್ನ ಸೇರಿಸಿ ಪುನಃ ರುಬ್ಬಿ. ತೀರ ನುಣ್ಣಗೆ ರುಬ್ಬೋದು ಬೇಡ. ಈಗ ಒಂದು ಒಗ್ಗರಣೆಯನ್ನ ಮಾಡೋಣ. ಒಗ್ಗರಣೆಗೆ 2 ಟೀ ಸ್ಪೂನ್ ಎಣ್ಣೆ, ಕತ್ತರಿಸಿದ ಒಣಮೆಣಸು, ಕರಿಬೇವು ಸ್ವಲ್ಪ, 1 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಇಂಗನ್ನ ಸೇರಿಸಿ ಸಾಸಿವೆ ಚಟಪಟ ಅಂದಮೇಲೆ ರುಬ್ಬಿದ ಮಿಶ್ರಣವನ್ನ ಇದಕ್ಕೆ ಸೇರಿಸಿ ಒಂದು ಕುದಿ ಬರಿಸಿ. ಈಗ ರುಚಿ ರುಚಿಯಾದ ಗುಂಬಳಕಾಯಿ ಗೊಜ್ಜು ರೆಡಿ ಆಯಿತು. ಬಿಸಿ ಬಿಸಿ ಅನ್ನಕ್ಕೆ ಗುಂಬಳಕಾಯಿ ಚಟ್ನಿ ಹಾಗೆಯೇ ಮೇಲ್ಗಡೆ ತೆಂಗಿನ ಎಣ್ಣೆಯನ್ನ ಹಾಕಿ ತಿಂದ್ರೆ ಅದರ ರುಚಿನೇ ಬೇರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.